ಕಂದಮ್ಮ, ನಿನ್ನ ಮನಸ್ಸಿನ ಮಾತಿಗೆ ನಾನು ಧ್ವನಿಯಾಗಿದ್ದೀನಿ. ನಿನ್ನದೇ ಮಾತುಗಳು ನನ್ನ ಧ್ವನಿಯಲ್ಲಿ. ಕಣ್ಮುಚ್ಕೋ, ಫೀಲ್ ಮಾಡು. ನಾನು ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಕಣ್ಣಲ್ಲಿ ನೀರನ್ನು ನಿಲ್ಲಿಸೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ನನ್ನ ಹೃದಯವು ತುಂಬ ದಿನಗಳಿಂದ ಯಾವುದನ್ನೋ ತಡೆದು ಹಿಡಿದುಕೊಂಡಂತೆ ಕಣ್ಣೀರು ಸುರಿತಾನೇ ಇದೆ. ಜೀವನವನ್ನು ನಿಭಾಯಿಸೋದು ತುಂಬ ಕಷ್ಟ ಅನ್ನಿಸ್ತಿದೆ. ಹೇಗೋ ನಿಭಾಯಿಸ್ತಿದ್ದೀನಿ, ಹೇಗೋ ಬದುಕ್ತಿದ್ದೀನಿ. ಆದರೆ ಇದು ತುಂಬ ಆಯಾಸ ಅನ್ನಿಸ್ತಿದೆ. ನಾನು ಯಾವಾಗಲೂ ನನಗೆ ನಾನೇ ಹೇಳ್ಕೊಳ್ತೀನಿ, ಬಹುಶಃ ಇಂದಲ್ಲ ಅಂದರೆ ನಾಳೆ ಎಲ್ಲ ಸರಿಯಾಗಬಹುದು. ಒಂದಲ್ಲ ಒಂದಿನ ಈ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ. ಒಂದಲ್ಲ ಒಂದು ದಿನ ನನಗೂ ಸಂತೋಷದ ದಿನಗಳು ಬರುತ್ತವೆ ಅಂತ. ಆದರೆ ಎಷ್ಟು ದಿನ ತಾನೇ ನಾನು ಆ ಒಂದಲ್ಲ ಒಂದು ದಿನ ಅಂತ ಹೇಳ್ತಾನೆ ಇರಲಿ? ಎಲ್ಲವೂ ಹಗುರಾದಂತೆ ಅನಿಸಲು ನಾನು ಇನ್ನೂ ಎಷ್ಟು ಸಮಯ ಕಾಯಬೇಕು? ಒಂದು ಕಾಲದಲ್ಲಿ ಭರವಸೆ ಇತ್ತು. ಗೊಂದಲಗಳ ನಡುವೆಯೂ ನನ್ನೊಳಗಿನ ಸಣ್ಣ ಧ್ವನಿಯೊಂದು ಎಲ್ಲವೂ ಸರಿಯಾಗುತ್ತೆ ಅಂತ ಹೇಳ್ತಾ ಇತ್ತು. ಈಗ ಆ ಧ್ವನಿಯು ದಣಿದಂತೆ ಕಾಣುತ್ತಿದೆ. ಭರವಸೆಯು ದೂರವಾದಂತೆ ಭಾಸವಾಗುತ್ತಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನೋವು ಕೊಡ್ತಿರೋದು ಇದೇ ವಿಷಯ. ಕೇವಲ ಸಮಸ್ಯೆಗಳಲ್ಲ, ಕೇವಲ ಒತ್ತಡವಲ್ಲ, ಬದಲಾಗಿ ಪರಿಸ್ಥಿತಿ ಬದಲಾಗುತ್ತದೆ ಅಂತ ನಂಬಿಕೆಯನ್ನು ಕಳೆದುಕೊಳ್ಳುತ್ತಿರುವಂತಹ ಆ ಭಾವನೆ ಇದೆ ಅಲ್ವಾ, ಅದು ತುಂಬ ನೋವು ಕೊಡ್ತಿದೆ. ಈ ಕ್ಷಣದಲ್ಲಿ ನಾನು ಅಳ್ತಾ ಇದ್ದೀನಿ. ಈ ಕ್ಷಣದಲ್ಲಿ ನಾನು ದುರ್ಬಲನಾಗಿ ಕಾಣಿಸ್ತಾ ಇದ್ದೀನಿ. ಈಗ ನಾನು ದಾರಿ ತಪ್ಪಿದಂತೆ ಭಾಸವಾಗುತ್ತಿದೆ. ಆದರೆ ಬಹುಶಃ ಇದು ಅಂತ್ಯವಲ್ಲ. ಇದು ಸುಸ್ತಾಗಿರುವಂತಹ ನನ್ನ ಹೃದಯ ಸ್ವಲ್ಪ ಹೆಚ್ಚಿನ ಸಮಯವನ್ನು ಕೇಳುತ್ತಿರುವ ರೀತಿ ಅಷ್ಟೇ. ಅಷ್ಟೇ ಅಷ್ಟೇ. ಸರಿ, ಹೋಗ್ತೀನಿ.